ನಮಸ್ಕಾರ. ಸಿಬಿಎಸ್ ನ್ಯೂಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಕಂಪ್ಲಿ ಗ್ರಾಮ ಪಂಚಾಯತಿ ನಂಬರ್ 10 ಮುದ್ದಾಪುರ ವ್ಯಾಪ್ತಿಯಲ್ಲಿ ಬರುವ ನಂಬರ್ 5 ಬೆಳಗೋಡು ಗ್ರಾಮದಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 135ನೇ ಜಯಂತಿ ಪುತ್ಥಳಿಕೆ ಅನಾವರಣ ಕಾರ್ಯಕ್ರಮ ಜರುಗಿತು. ಸಮಾನತೆ ಹರಿಕಾರ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಪುತ್ಥಳಿಕೆಯನ್ನು ಬೆಳಗೋಡು ಗ್ರಾಮದಲ್ಲಿ ಅನಾವರಣಗೊಳ್ಳಲಾಯಿತು. ಛಲವಾದಿ ಸಮಾಜದ ಮುಖಂಡರು, ಯುವಕರು ಎಲ್ಲರೂ ಸೇರಿ ಕಂಪ್ಲಿ ಶಾಸಕರ ಅನುಪಸ್ಥಿತಿಯಲ್ಲಿ ಅವರು ಬೇರೆ ಯಾವುದೋ ಕಾರಣಕ್ಕ ಕಂಪ್ಲಿ ಶಾಸಕರು ಬರಬೇಕಾಗಿತ್ತು. ಅನಾನುಕೂಲದಲ್ಲಿ ಅವರ ಸುಪುತ್ರರಾದ ಗೋಕುಲ ಅಪ್ಪು ಅವರ ಅಮೃತ ಹಸ್ತದಿಂದ ಪುತ್ಥಳಿಕೆಯನ್ನು ಅನಾವರಣಗೊಳಿಸಲಾಯಿತು. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 135 ಜಯಂತಿ ಅಂಗವಾಗಿ ಬೆಳಗೋಡು ಗ್ರಾಮದ ಯುವಕರು, ಛಲವಾದಿ ಸಮಾಜದ ಮುಖಂಡರು ಎಲ್ಲರೂ ಸೇರಿ ಗೋಕುಲ ಅಪ್ಪ ಅವರಿಗೆ ಸಾಥ್ ನೀಡಿ ಪುತ್ಥಳಿಕೆಯನ್ನು ಅನಾವರಣಗೊಳಿಸಲಾಯಿತು. ಕಾರ್ಯಕ್ರಮ ವೇದಿಕೆಯಲ್ಲಿ ರುದ್ರಪ್ಪ ವಕೀಲರು, ರಾಜೇಶ್ವರಿ ಶಿಕ್ಷಕರು ಬೆಳಗೋಡು, ಚಂದ್ರಶೇಖರ್ ಗೌಡ ಮಾಜಿ ಸದಸ್ಯರು ಬೆಳಗೋಡು, ಸೋಮಣ್ಣ ಛಲವಾದಿ ವಕೀಲರು ಮಣ್ಣೂರು, ವಿರೂಪಾಕ್ಷಪ್ಪ ರಾಮಸಾಗರ ಮಾಜಿ ಸದಸ್ಯರು, ಜಿ. ಅಯ್ಯಪ್ಪ ಹೂಗಾರ್ ಬೆಳಗೋಡು, ಓಂಕಾರ್ ಗೌಡ ಬೆಳಗೋಡು, ಆಂಜನೇಯ ಬೆಳಗೋಡು, ವಾಸು ಅವರು ವಾಲ್ಮೀಕಿ ಯುವ ಮುಖಂಡರು ಅಧ್ಯಕ್ಷರು, ರಾಮಪ್ಪ ಸಿ. ಬೆಳಗೋಡು, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ತಾಲೂಕಾ ಬೆಳಗೋಡು ಅಧ್ಯಕ್ಷರು, ರಾಮಣ್ಣ ಸಿ. ಬೆಳಗೋಡು ಕಟ್ಟಡ ಕಾರ್ಮಿಕರ ಇಲಾಖೆ ಬೆಂಗಳೂರು, ಸಿ. ಮಲ್ಲಯ್ಯ ಎಸ್ಡಿಎಂಸಿ ಅಧ್ಯಕ್ಷರು ಬೆಳಗೋಡು, ಎಚ್. ವಿರೂಪಾಕ್ಷಪ್ಪ ಛಲವಾದಿ ಮುಖಂಡರು, ಬಸವರಾಜ್ ಬಡಿಗೇರ್ ಬೆಳಗೋಡು, ಶ್ರೀಕಂಠಯ್ಯ ಬೆಳಗೋಡು, ದೇವಪ್ಪ ಟಿ. ಛಲವಾದಿ ಸಮಾಜದ ಮುಖಂಡರು, ಬೆಳಗೋಡು ಗ್ರಾಮದ ಅತಿ ಹೆಚ್ಚು ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿನಿಯರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಕಂದ ಅಂಬೇಡ್ಕರರಂತಾಗು, ಕಂದ ಅಂಬೇಡ್ಕರರಂತಾಗು, ಕರುಣಶೀಲ ಜ್ಞಾನವಂತ ಬುದ್ಧನಂತಾಗು, ನೀ ಬುದ್ಧನಂತಾಗು. ಕಂದ ಅಂಬೇಡ್ಕರರಂತಾಗು, ಕಂದ ಅಂಬೇಡ್ಕರರಂತಾಗು. ಅಸಮಾನತೆಯ ಅಮಾವಾಸ್ಯೆಗೆ ಹಣತೆ ನೀನಾಗು, ಅಸಮಾನತೆಯ ಅಮಾವಾಸ್ಯೆಗೆ ಹಣತೆ ನೀನಾಗು. ನೊಂದ ಜನರ ಕಣ್ಣೀರವರೆಸುವ ಹೃದಯವಂತನಾಗು, ನೊಂದ ಜನರ ಕಣ್ಣೀರವರೆಸುವ ಹೃದಯವಂತನಾಗು. ಕಗ್ಗಲ್ಲ ಕಡೆದು ಶಿಲೆಯಾಗಿ ಹೊಳೆದು ಗೌರವಿಪ ಮೂರ್ತಿಯಾಗು, ಮಾನವತವಾದಿಯಾಗು.
ನಾಳೆ ಪಡಿಸುವಂತ ಯಾರು ನಿಂತಿರೋ ಜಗತ್ತಿನಲ್ಲಿ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನೋದನ್ನ ನಾವೆಲ್ಲರೂ ಕೂಡ ಬಹಳ ಗಮನದಿಂದ ಅರ್ಥ ಮಾಡ್ಕೋಬೇಕಾಗಿದೆ ವಿದ್ಯಾರ್ಥಿಗಳೇ. ಅವೆಲ್ಲರೂ ಕೂಡ ಅಂತ ಒಂದು ಮಹಾನ್ ನಾಯಕನ ಒಂದು ಪುಸ್ತಕವನ್ನು ಅನಾವರಣ ಮಾಡಿ ಬೆಳಗೋಡಲ್ಲಿ ಒಂದು ಹೆಮ್ಮೆಯ ಹಬ್ಬವನ್ನು ಸೃಷ್ಟಿ ಮಾಡಿದ್ದಕ್ಕೆ ತಮ್ಮೆಲ್ಲರೂ ಕೂಡ ಪ್ರೀತಿ ಕೊಡಬಹುದಂತ ಅಭಿನಂದನೆಗಳನ್ನು ಮತ್ತೊಮ್ಮೆ ನಾನು ತಿಳಿಸುತ್ತೇನೆ. ನನ್ನ ಮನೆಯನ್ನು ಕಳೆದುಕೊಂಡೆ, ನನ್ನ ಸಹೋದರ ಸಂಬಂಧವನ್ನು ಕಳೆದುಕೊಂಡೆ, ನನ್ನ ಸ್ನೇಹ ಸಂಬಂಧಿಕರನ್ನು ಕಳೆದುಕೊಂಡೆ, ನನ್ನ ಶಾಂತಿ ನೆಮ್ಮದಿಯನ್ನು ಕೂಡ ಕಳೆದುಕೊಂಡೆ, ನನ್ನ ನಿದ್ದೆ ನನ್ನ ಐಷಾರಾಮಿ ಜೀವನವನ್ನು ಕಳೆದುಕೊಂಡು ನನ್ನ ಅವಿರತವಾದ ಹೋರಾಟದಿಂದ ನಮ್ಮ ಹೋರಾಟದ ಫಲದಿಂದ ಇವತ್ತು ಈ ರಥವನ್ನ ಇಲ್ಲಿವರೆಗೆ ತಂದು ನಿಲ್ಲಿಸಿದರು. ಇದನ್ನ ನನ್ನ ಓದಿದಂತ ನನ್ನ ಸಮಾಜ, ಶಿಕ್ಷಣವಂತ ಸಮಾಜ ಈ ರಥವನ್ನ ಮುಂದಕ್ಕೆ ತೆಗೆದುಕೊಂಡು ಹೋಗಿ. ನಿಮಗೆ ಆಗಿಲ್ಲ ಅಂದ್ರೆ ನೀವು ವಿರೋಧಿ ಜನರ ಜೊತೆ ಕೈ ಜೋಡಿಸುವುದಾದರೆ ನನ್ನ ರಥ ಯಾವ ಸ್ಥಾನದಲ್ಲಿದೆ ಅದೇ ಸ್ಥಾನಕ್ಕೆ ಬಿಡಿಯೋದನ್ನ ಹಿಂದಕ್ಕೆ ತಳ್ಳುವಂತ ಕೆಲಸವನ್ನ ಮಾಡಬೇಡಿ ಅಂತ ಬಾಬಾ ಸಾಹೇಬ್. ಕಟ್ಟಕಡೆ ವ್ಯಕ್ತಿಗೂ ಸಹ ಸಮಾನತೆ ಸಿಗಬೇಕು ಅನ್ನೋದನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೇನೆ. ಇವತ್ತು ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಸಂವಿಧಾನ ಇರೋದಕ್ಕೆ ಇವತ್ತು ಎಲ್ಲ ಚಹಾ ಮಾಡ್ತಕ್ಕಂಥ ಒಬ್ಬ ಚಹಾ ಮಾನವನ ಮಗ ಇವತ್ತು ಭಾರತ ದೇಶದ ಅತ್ಯುನ್ನತ ವೃತ್ತಿಯಾದಂತಹ ಪ್ರಧಾನವಂತ ವೃತ್ತಿಯನ್ನ ಅಲಂಕರಿಸುವುದು. ಅದೇ ರೀತಿಯಾಗಿ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ವೃತ್ತಿಯನ್ನು ಒಬ್ಬ ಕುರಿ ಕಾಯುವ ಮಗನ ಅಲಂಕರಿಸ್ತಾ ಇರುವುದಕ್ಕೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವೇ ಸಾಕ್ಷಿ ಅಂತ ಇದೆ ನಾವು ಹೇಳ್ಬೋದು. ಹಾಗಾದ್ರೆ ಈ ಸಂವಿಧಾನವನ್ನ ಕೇವಲ ಒಂದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜನ್ಮ ಜಯಂತಿಯನ್ನ ಬರೀ ಒಂದು ದಿನ ಆಚರಣೆ ಮಾಡಿದ್ರೆ ಸಾಕಾಗೋದಿಲ್ಲ. ಪ್ರತಿ ದಿನವೂ ಸಹ ನಾವು ಅಂಬೇಡ್ಕರ್ ಅವರ ಆದರ್ಶಗಳು, ಅವರ ವಿಚಾರಗಳು, ಅವರ ತತ್ವಗಳು ಏನದು ಅನ್ನೋದನ್ನ ನಾವು ಮೊದಲು ಅರ್ಥ ಮಾಡ್ಕೊಳ್ಬೇಕು. ಹಾಗಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದೃಷ್ಟಿಯಲ್ಲಿ ಸಂವಿಧಾನ ಅಂತ ಹೇಳೋದಾದ್ರೆ ಅಷ್ಟೆಲ್ಲ ಸಂವಿಧಾನದ ಅಂಗಗಳಿದ್ದಾವೆ, ನಂತರ ಅನೇಕ ಕಾರಣಗಳಿದ್ದಾವೆ, ಸೆಡವುಗಳಿದ್ದಾವೆ. ಅವೆಲ್ಲವನ್ನು ನೋಡಿದ್ನಪ್ಪ ಅಂದ್ರೆ ಏನೋ ಅರ್ಥ ಆಗೋದಿಲ್ಲ. ಒಂದ್ಸತಿ ನೋಡಿದ್ರೆ ಅದ್ರ ಮೊದಲು ಪ್ರಸ್ತಾವಿಕ ನೋಡಿ ಪೀಠಿಕೆಯನ್ನ ನೋಡಿದ್ರೆ ಸಮಾಜದಲ್ಲಿರುವಂತಹ ಕಟ್ಟಕಡೆ ವ್ಯಕ್ತಿ ಸಹ ಸಮಾನತೆಯಿಂದ ಬದುಕಬೇಕು ಅನ್ನುವಂಥದ್ದನ್ನ ಎತ್ತಿ ತೋರಿಸಂತಹ ಮಹಾನ್ ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಸುಖವಾಗಿ ಆರಾಮಾಗಿ ಟಿವಿ ನೋಡ್ಕೊಂತ ಧಾರಾವಾಹಿ ನೋಡ್ಕೊಂತ ಅವರು ಕಾಲ ಕಳೆದಿದ್ದಪ್ಪ ಅಂತಂದ್ರೆ ನಾವು ಇವತ್ತಿನ ಸಮಾಜದಲ್ಲಿ ಯಾವುದೋ ಒಬ್ಬ ಮೇಲ್ವರ್ಗದ ಜಾತಿಯ ಮನೆಯಲ್ಲಿ ಜೀತದಾಳಾಗಿ ಕೆಲಸ ಮಾಡ್ತಿದ್ವೇನೋ ಗೊತ್ತಿಲ್ಲ. ಅವರು ನನ್ನ ಶೋಷಿತ ಸಮುದಾಯದ ಜನ ಇವತ್ತು ನನ್ನಿಂದ ಕಷ್ಟ ಪಡಬಾರ್ದು ಅಂತ ಹೇಳ್ಬಿಟ್ಟು ಅವ್ರು ಇನ್ನೂ ಎಷ್ಟು ವರ್ಷ ಕಲಿತಿದ್ರು ಏನೋ ಗೊತ್ತಿಲ್ಲ. ಅಂಬೇಡ್ಕರ್ ಅವರು ಸುಮ್ಮನೆ ಅಲ್ರಿ ನಮ್ಗತ್ತು ನಮ್ಗೇನಪ್ಪ ಅಲ್ಲಿ ಇವತ್ತು ಹೂವು ಬಿಡಿಸೋದ 500 ರೂಪಾಯಿ ಹೂವು ಬಿಡ್ತದೆ ಒಂದು ನಾಳೆ ಕರ್ಬೋದು. 500 ರೂಪಾಯಿದಿಂದ ಅವನ ಜೀವನ ಹಾಳಾಗೋಗ್ತೈತೆ. ಅವ್ನಿಗೆ ಮತ್ತೆ ಮುಂದೆ ಯಾವ್ದು ಓದಕ್ ಬರಲ್ಲ ಅವನಿಗೆ. ನಾನು ಇವತ್ತು ಈ ವಯಸ್ಸಿಗೆ ಬಂದಿನಂದ್ರೆ ಅವತ್ತು ಓದಿದಷ್ಟು ಇವತ್ತು ಓದಕ್ಕಾಗಲ್ಲ. ಇವಾಗ ಓದ್ಬೇಕಂದ್ರೆ ಶೈಕ್ಷಣಿಕವಾಗಿ ಪ್ರತಿ ದಿವಸ ಪುಕ್ಕ ಯಾರು ಓದ್ತಾರ ಅವರೇ ಶೈಕ್ಷಣಿಕವಾಗಿ ಮುಂದೆ ಬರಕ್ಕೆ ಸಾಧ್ಯ. ಇವತ್ತು ಎಲ್ಲಾ ಜನ ಮೇಲ್ವರ್ಗದವ್ರು ಯಾಕೆ ಹೋಗ್ತಾರಂದ್ರೆ ಅವ್ರಿಗೆ ನಮ್ಮನೆಗಿಂತ ಬಡತನ ಜಾಸ್ತಿ ಇದೆ. ಅವ್ರ ಮಕ್ಕಳು ಯಾಕೆ ಓದಿಸ್ತಾರಂದ್ರೆ ಅವ್ರ ಮುಂದೆ ಶ್ರೀಮಂತ ಆಗ್ತಾನಂತ. ಇದನ್ನ ನಮ್ಮ ಶೈಕ್ಷಣಿಕವಾಗಿ ಎಲ್ಲರೂ ನೀವು ಫಸ್ಟ್ ಆರ್ಥಿಕವಾಗಿ ಬಲವತ್ತರಾಗೋದಕ್ಕಿಂತ ಮುಂಚೆ ಶೈಕ್ಷಣಿಕವಾಗಿ ಬಲವತ್ತರಾಗೋದಕ್ಕೆ ಪ್ರಾಮುಖ್ಯತೆ ಕೊಡ್ರಿ. ನಿಮ್ಮ ಮಕ್ಕಳಿಗೆ ಯಾವತ್ತು ನೀವು ನಾವೇನು ಬಂದು ನಾವು ಮನೆ ಕಟ್ಟಿದ್ದು ಆಸ್ತಿ ಮಾಡೋದಕ್ಕಿಂತ ನಮ್ಮ ಮಕ್ಕಳಿಗೆ ಓದಿಸಿ ಏನು ಬೇಕೋ ಅವ್ರಿಗೆ ಇಷ್ಟಾರ್ಥವಾಗಿ ಓದೋದಕ್ಕೆ ಪೂರೈಸಿದ್ರೆ ಅದನ್ನ ಬಿಟ್ಟು ಈ ಹುಡುಗರು ಅದನ್ನ ಸದುಪಯೋಗ ಮಾಡ್ಕೋಬೇಕು. ಇವ್ರು ಏನ್ ಮಾಡ್ತಾರೆ, ಮೊಬೈಲ್ ಇಟ್ಕೊಂಡು ಅಲ್ಲಿ ಇನ್ಸ್ಟಾಗ್ರಾಮ್ ನೋಡೋದು, ಅಲ್ಲಿ 4 ಜನ ಕೂತ್ಕೊಂಡು ಅದನ್ನು ಮಾಡೋದು. ಅದನ್ನು ಬಿಟ್ಟು ನೀನು ಮಾಡೋ ಜಾಬ್ ಕೊಡ್ತಕ್ಕಂಥ ಅಪಾರ್ಚುನಿಟಿಗಳು, ಬೇಕಾದಂತ ಸೌಲಭ್ಯಗಳು ಪಡೆಯೋದಕ್ಕೆ ಅವಕ್ಕೆ ವಿಚಾರ ಮಾಡೇ ಹೊರತು ನೀವು ಇನ್ಸ್ಟಾಗ್ರಾಮ್ನಲ್ಲಿ ಅಕೌಂಟ್ ಮಾಡೋದು ಬಿಟ್ಟು ನೀವು ಮುಂದೆ ಬರೋದಕ್ಕೆ ಇದನ್ನ ಯೂಸ್ ಮಾಡಿಕೊಂಡ್ರೆ ಮುಂದಿನ ದಿನಗಳಲ್ಲಿ ಯುವಕರು ಮಾಡೋದಕ್ಕೆ ಸಾಧ್ಯ.